ಪ್ರಚಾರ ಮಾಡಿ ಅಧ್ಯಕ್ಷ ಬರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ತಿಳಿಸಿ ಅಂತಕ್ಕಂಥದ್ದು ನಮ್ಮ ಇಲಾಖೆ ವತಿಯಿಂದ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಆ ಕಾರಣದಿಂದ ನಮ್ಮ ಎಲ್ಲ ವಿವಿಧ ತಾಲೂಕಿನಿಂದ ನಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ. ಜೊತೆಗೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಬಂದಿದ್ದೇವೆ. ಇಲ್ಲಿಯ ತನಕ ಹಾಸನ ಜಿಲ್ಲಾ ಗೋವಿ ಅಭಿವೃದ್ಧಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾಧಿಕಾರಿಗಳ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಸಮಾಜದ ವಿಚಾರಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಮ್ಮ ನಿಗಮ 2015ರಲ್ಲಿ ಪ್ರಾರಂಭವಾಗಿದ್ದಾಗ ಇಲ್ಲಿಯ ತನಕ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ. ನಾನು ಅಧ್ಯಕ್ಷನಾಗಿ ಈಗ 6 ತಿಂಗಳು ಕಳೆದಿದೆ. ನಮ್ಮ ಸಮಾಜದ ಬಂಧುಗಳನ್ನು ಅವರು ಬೆಂಗಳೂರಿಗೆ ಬರ್ತಕ್ಕಂಥದ್ದನ್ನ ಕಡಿಮೆ ಮಾಡೋ ಸಲುವಾಗಿ ನಾನೇ ಆಯಾ ಜಿಲ್ಲೆಗಳಿಗೆ ಹೋಗಿ ಸಮಾಜದ ಸಂಬಂಧಿಸಿದ ಸಮಸ್ಯೆಗಳನ್ನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಲ್ಲಿನೇ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು, ಕೆಲವು ಸ್ವಲ್ಪ ನಿಧಾನವಾಗ್ತಕ್ಕಂಥ ಸಮಸ್ಯೆಗಳಿಗೆ ಅವರಿಗೆ ಸಮಯವನ್ನು ತೆಗೆದುಕೊಂಡು ನೀವು ವರದಿಯನ್ನು ಮಾಡಬೇಕಂತಕ್ಕಂಥ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೇನೆ. ಈ ಜಿಲ್ಲೆಯಲ್ಲಿ ಸಮಾಜದ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಜನಸಂಖ್ಯೆ ಕಡಿಮೆ ಇದೆ, ಲೆಕ್ಕದಲ್ಲಿ ತೋರಿಸಿರ್ತಕ್ಕಂಥದ್ದು ಕಡಿಮೆ ಇದೆ, ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥದ್ದು ನಮ್ಮ ಸಮಾಜದ ಮುಖಂಡರುಗಳ ಒಂದು ಅಭಿಪ್ರಾಯ. ಆ ಕಾರಣದಿಂದಾಗಿ ಇಲ್ಲಿ ಒಂದು ಗುರಿಗಳು ಕೂಡ ಕಡಿಮೆ ಕೊಟ್ಟಿದ್ದಾರೆ. ಈ ವರ್ಷ ಆಗದ ರೀತಿಯಲ್ಲಿ ಒಂದು ಕ್ರಿಯಾ ಯೋಜನೆ ಮಾಡುವಾಗ ಗುರಿಗಳನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆಗೆ ಕುಳಿತು ಚರ್ಚೆ ಮಾಡಿ ಹೆಚ್ಚನ್ನು ಕೂಡ ಮಾಡ್ತೇವೆ. ಈಗ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ 11 ಜಿಲ್ಲಾ ಕಚೇರಿಗಳಿದೆ ಗೋವಿ ಅಭಿವೃದ್ಧಿ ನಿಗಮದ್ದು. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಬೇಡಿಕೆ ಇರ್ತಕ್ಕಂಥದ್ರಿಂದ ಅಭಿವೃದ್ಧಿ ನಿಗಮದ ಶಾಖಾ ಕಚೇರಿಗಳನ್ನು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದೇವೆ. ಹೆಚ್ಚುವರಿ ನೌಕರರನ್ನು ಕೂಡ ನೇಮಕ ಮಾಡಿಕೊಳ್ಳೋದಕ್ಕೆ ಸಂಬಂಧಿಸಿದ ಇಲಾಖೆಗೆ